ಹಲೋ ನಮಸ್ಕಾರ. ನಾನು ಇಂದಿನ ಈ ವಿಡಿಯೋದಲ್ಲಿ ಈ 3 ತಿಂಗಳ ಈ ರೋಸ್ ಬೆಳವಣಿಗೆಯ ಪ್ರಯಾಣವನ್ನು ನಿಮಗೆ ವಿವರಿಸುತ್ತೇನೆ. ಈ ರೋಸಿನ ಪ್ರತಿ ಹಂತಗಳು ಮತ್ತು ಅದರ ಕಾಸ್ಟು, ಅದರ ಲಾಸು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ಲಿ ಪ್ರೈಸ್ ಬಂದು 1.5 ಲಕ್ಷ ಆಯಿತು. ಸ್ಟಾರ್ಟಿಂಗಿಂದ ಹೇಳ್ತೀನಿ. ಫಸ್ಟು ನಾವು ಟ್ರ್ಯಾಕ್ಟರ್ ಹಾಕ್ತೀವಿ. ಟ್ರ್ಯಾಕ್ಟರ್ ಬಂದು 4ರಿಂದ 5 ಸರಿ ಉಳ್ಬೇಕಾಗಿತ್ತು ಬಿಕಾಸ್ ಆಫ್ ನೋ ರೈನ್. ಮಳೆ ಇಲ್ದಿರೋ ಕಾರಣ ಅದು 20,000 ಕಾಸ್ಟ್ ಆಯಿತು. ನೆಕ್ಸ್ಟ್ ಬಂದು ಈ ಗೊಬ್ಬರ ಬಂದು 3ರಿಂದ 4 ಲೋಡ್ ಹಾಕ್ಸ್ಕೊಬೇಕು. ನಾವು 3 ಲೋಡ್ ಹಾಕ್ಸ್ಕೊಂಡ್ರಿ. ಪರ್ ಲೋಡ್ ಬಂದು 3,000 to 4,000 ಕಾಸ್ಟ್ ಇತ್ತು. ಸೊ ಇಲ್ಲಿ ನಮಗೆ 35,000 ಆಗೋಯ್ತು. ಸೊ ಈ ಗೊಬ್ಬರ ಮತ್ತು ಈ ಮಣ್ಣು ಎರಡನ್ನೂ ತಿರುಗಿ ಉಳಿಸ್ರಿ. ಮಣ್ಣಲ್ಲಿ ಉಳಿಸಿ 3 to 4 ಡೇಸ್ ಬಿಟ್ರಿ. ಅದಾದಮೇಲೆ ಪೈಪ್ ಕನೆಕ್ಟ್ ಮಾಡಿದ್ವಿ. ಪೈಪ್ ಹಾಕಿ 1 to 2 ಡೇಸ್ ಫುಲ್ಲು ನೆನೆಸ್ಬೇಕು. ಬಿಕಾಸ್ ಬೆಡ್ಡಿಂಗ್ ಹಾಕೋಕ್ಕೆ ಮುಂಚೆ ನೆನೆಸಿದ್ರೆ ಬೆಡ್ಡಿಂಗ್ ಹಾಕೋಕ್ಕೆ ಯೂಸ್ ಆಗುತ್ತೆ. ಸೊ ಈ ಪೈಪ್ ಕಾಸ್ಟ್ ಬಂದು 10,000 ಆಯಿತು. ಅದಾದಮೇಲೆ ಬೆಡ್ಡಿಂಗ್ ಹಾಕ್ಸ್ರಿ. ಈ ಬೆಡ್ಡಿಂಗ್ ಬಂದು 10,000 ಆಯಿತು. ಇದರಿಂದ ಏನು ಉಪಯೋಗ ಅಂತ ನೀವು ನನ್ನ ಕೇಳೋದಾದರೆ ಲೋ ಮೇಂಟೆನೆನ್ಸು ಮತ್ತು ಕಳೆ ಕೀಳೋದು ಕಮ್ಮಿ ಆಗುತ್ತೆ ಮತ್ತು ಗಿಡ ಗ್ರೋತ್ ಬೇಗ ಆಗುತ್ತೆ. ನೆಕ್ಸ್ಟ್ ರೋಸಸ್ಸು, ಇದು ಬಂದು 17.5 rupees ಪರ್ ಪೀಸಸ್ಸು. 1,500 ತಗೊಂಡಿದ್ರಿ. ನಿಯರ್ಲಿ 25,000 to 30,000 ಆಯಿತು. ಅದಾದಮೇಲೆ ಪ್ರತಿ 1.5 to 2 ಇಂಚಸ್ ಗ್ಯಾಪ್ ಬಿಟ್ಟು ನಾವು ಈ ಥರ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ನಾವು ಹೋಲ್ಸ್ ಹಾಕಬೇಕು. ಹೋಲ್ಸ್ ಹಾಕೋಕ್ಕೆ ನಾವು ನೋಡಿ ಇದರೊಳಗಡೆ ಕೆಂಡನ ಚೆನ್ನಾಗಿ ಕಾಯಿಸಿ ಕೆಂಡ ಹಾಕಿ ಈ ಥರ ಹೋಲ್ಸ್ ಮಾಡಿದ್ರು. ಇದಕ್ಕೆ 4 to 5 ಮೆಂಬರ್ಸ್ ಕೂಲಿ ಮೆಂಬರ್ ಇಕ್ಕಿದ್ರಿ. ಅದಕ್ಕೆ ನಮ್ಮ ಕಾಸ್ಟ್ ಬಂದು ನಿಯರ್ಲಿ 4,000 to 5,000 ಆಯಿತು. ಇದಾದಮೇಲೆ ಫಸ್ಟ್ ನಾನೇ ಪ್ಲ್ಯಾಂಟ್ ಮಾಡಿದ್ದು. ಅದಾದಮೇಲೆ ಇದು 1 ಮಂತ್ ಗ್ರೋತು. 1 ಮಂತ್ ಗ್ರೋತ್ ಬಂದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದರ ಸೀಕ್ರೆಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ನೋಡಿ 1.5 ತಿಂಗಳಿಗೆ ಒಳ್ಳೆ ಗ್ರೋತ್ ಬಂದಿತ್ತು. ನೋಡಿ ಆ ಕಂತಿರಿ ಗಿಡ ನಾನು ಮುಂಚೆ ತೋರಿಸ್ನಲ್ಲ ಅದನ್ನ ಮತ್ತು ಈ ಬಡ್ಸ್ನ ನೀವು ಬಿಡಬಾರ್ದು. ಈ 3 ಮಂತ್ಸು ನಮಗೆ ಪ್ರಾಫಿಟ್ ಸಿಕ್ಕಲ್ಲ. ಸೊ ಈ 3 ಮಂತ್ಸು ನಾವು ಈ ಮೊಗ್ಗುಗಳನ್ನ ಬಿಡಬಾರ್ದು. ಪ್ರತಿದಿನವೂ ಒಂದು ದಿವಸ ಬಿಟ್ಟು ಒಂದು ದಿವಸ ಇದನ್ನ ನಾವು ಕಿತ್ತಾಕಬೇಕು. ಇದು ಬಂದು ಸೆಕೆಂಡ್ ಮಂತ್ ಗ್ರೋತ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೋತು. ನಾವು ಎಷ್ಟು ಬೇಗ ಈ ಥರ ಮೊಗ್ಗು ಕಿತ್ತಾಕ್ತಿರೋ ಅಷ್ಟು ಬೇಗ ಈ ಗ್ರೋತ್ ಕಾಣಿಸುತ್ತೆ ನಮಗೆ. ಸೀರಿಯಸ್ಲಿ ಈ 2 ಮಂತ್ಸ್ ನಾವು ಯಾವ ಮದ್ದು ಯೂಸ್ ಮಾಡಿಲ್ಲ, ಯಾವ ಗ್ರೋತ್ಗೂ ಏನೂ ಹಾಕಿಲ್ಲ. ಟ್ರಸ್ಟ್ ಮೀ. 2 ಮಂತ್ಸ್ ಆಗ್ತಾ ನೋಡಿದ್ರೆ ಈ ರೆಡ್ ಮೈಟ್ಸ್ ಬಂದ್ಬಿಡ್ತು. ರೆಡ್ ಮೈಟ್ಸ್ ಅದಕ್ಕೆ ಒಂದು 900 ಕಾಸ್ಟ್ ಆಯಿತು. ಅದನ್ನ ನಾವು ಮದ್ದು ಹೊಡೆದ್ರಿ. ಅದಾಗಿ ನೆಕ್ಸ್ಟ್ ಇದು ಬಂದು ನೋಡಿ ಸೆಕೆಂಡ್ ಮಂತ್, ಪ್ಯೂರ್ ಸೆಕೆಂಡ್ ಮಂತ್ ಗ್ರೋತ್. ಇದು ನೋಡಿರಿ ಎಷ್ಟು ಸೂಪರಾಗಿ ಚಿಗುರು ಬಂದಿದೆ. ನಾವು ಯಾವ ಗ್ರೋತ್ಗೂ ಮೆಡಿಸನ್ ಹಾಕಿಲ್ಲ, ಏನೂ ಹಾಕಿಲ್ಲ. ಇದಾದಮೇಲೆ ನಾವು 2 ಮಂತ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟು ಒಂದು ಮದ್ದು ಹಾಕ್ತೀರಿ. ಅದ್ರ ಸೀಕ್ರೆಟ್ ಬಂದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಮದ್ದು ಕಾಸ್ಟ್ ಕಮ್ಮಿ ಮಾಡಬೇಕಂದ್ರೆ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆವಾಗ ಅದು ಹಾಕಿದ್ರೆ ಇನ್ನೂ ಬೇಗ ಬಂದಿದ್ದು ಇದು ಬಂದು 3rd ಮಂತ್ ಗ್ರೋತ್. ಈ ಗ್ರೋತ್ ಆದಮೇಲೆ ನಾವು ಈಗ 6 to 8 kgs ಕೇಳ್ತಿದ್ದೀರಿ. ಸೊ ಈಗ ನಮಗೆ ಪರ್ ಬಂದು ನಾವು ಫಿಕ್ಸೆಡ್ ಹಾಕಿರೋದಕ್ಕಿಂತ 70 rupees ಆದರೆ ಸೊ 10 kgs ಬಂದರೂ ನಮಗೆ ಪರ್ ಡೇ